ವಿದ್ಯಾರ್ಥಿಗಳೇ, ನಮ್ಮ ಯೂಟ್ಯೂಬ್ ಚಾನೆಲ್ನ ಮೂಲಕ ನಾವುಗಳು 10ನೇ ತರಗತಿಗೆ ಸರಣಿ ಆಗಿರಬಹುದು, ಪೂರ್ವ ಸಿದ್ಧತೆ ಮತ್ತು ವಾರ್ಷಿಕ ಪರೀಕ್ಷೆಗೆ ಅನುಕೂಲ ಆಗ್ತಕ್ಕಂಥ ವಿಶೇಷವಾಗಿ ಪಾಸಿಂಗ್ ಪ್ಯಾಕೇಜ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ಗಳನ್ನು ಅಪ್ಲೋಡ್ಗಳನ್ನು ಮಾಡ್ತಾ ಇದ್ದೀವಿ. ಸೊ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಇದಕ್ಕಿಂತ ಮೊದಲಿಗೆ ನಾವು ಒಂದು ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಎಲ್ಲ ವಿಷಯಗಳಲ್ಲಿನೂ ಸಹಿತ ಅಪ್ಲೋಡ್ಗಳನ್ನು ಮಾಡಿದ್ದೀವಿ. ಇವತ್ತು ಕನ್ನಡದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಅಭ್ಯಾಸ ಪತ್ರಿಕೆ 4 ಅಪ್ಲೋಡ್ಗಳನ್ನು ಮಾಡ್ತಾ ಇದ್ದೀವಿ. ಒಟ್ಟು 5 ಕ್ವಶನ್ ಪೇಪರ್, ಇತರೆ 2 ಹಾಕಿದ್ದೀವಿ. ಸುಮಾರು ಒಂದು 7-8 ಕ್ವಶನ್ ಪೇಪರ್ಗಳನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಖಂಡಿತವಾಗಿ ಇವೆಲ್ಲ ಕ್ವಶನ್ಸ್ಗಳಿಂದ ನಿಮ್ಮ ಎಕ್ಸಾಮ್ಗೆ ಒಂದು 60ರಿಂದ 75 ಅಂಕಗಳವರೆಗೂ ಪ್ರಶ್ನೆಗಳು ಬಂದೇ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಹಾಗಾದರೆ 4ನೇ ಅಭ್ಯಾಸ ಪತ್ರಿಕೆಯನ್ನು ಸ್ಟಾರ್ಟ್ ಮಾಡುವ. ಸೊ ಪ್ರಶ್ನೆ ಒಂದಿತ್ತು, ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯಕ್ಕೆ ಏನಂತ ಕರೀತಾರೆ? ಜಾತ್ಯತೀತ ಅಂತಕ್ಕಂಥ ಪದ ಈ ಸಂಧಿಗೆ ಉದಾಹರಣೆಯಾಗಿದೆ. ಚತುರ್ಥಿ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥ. ತಿನ್ನುವರು ಅಂತಕ್ಕಂಥದ್ದು ಈ ಪದದ ಸಂಭಾವನಾರ್ಥಕ ರೂಪ. ಕರಿತುರಗರಥ ಎಂಬ ಪದ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಬಳಸ್ತಕ್ಕಂಥ ಚಿಹ್ನೆಗೆ ಏನಂತ ಕರೀತಾರೆ? ಸೊ ವಿದ್ಯಾರ್ಥಿಗಳೇ, ಇವು ವ್ಯಾಕರಣದ ಮೇಲೆ ಇರತಕ್ಕಂಥ ಬಹು ಆಯ್ಕೆ ಪ್ರಶ್ನೆಗಳಿತ್ತು. ಸರಿಯಾದದ್ದನ್ನು ಕ್ರಮಾಕ್ಷರದೊಂದಿಗೆ ಆರಿಸಿ ಬರಿಬೇಕು. ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ ಸಂಬಂಧೀಕರಣವನ್ನು ಉತ್ತರಿಸ್ತಕ್ಕಂಥ ಪ್ರಶ್ನೆಗಳಲ್ಲಿ 7ನೇದಿತ್ತು, ಬಂಜೆ ವಂದ್ಯ ಸಂಧ್ಯೆಯ ಡ್ಯಾಶ್, ಹಸು ಪ್ರಾಣ ವಾಸಿ ಡ್ಯಾಶ್, ಮಾಟ ಕೃದಂತ ಭಾವನಾಮ ಮಾಡಿದ ಡ್ಯಾಶ್, ಸತಿಪತಿ ಜೋಡು ನುಡಿಯಾದರೆ ತುತ್ತ ತುದಿ ಅಂತಕ್ಕಂಥದ್ದು ಡ್ಯಾಶ್ ಅಂತ ಕೇಳಿದ್ದಾರೆ. ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಲಿಕ್ಕೆ ಇರ್ತಕ್ಕಂಥ ಪ್ರಶ್ನೆಗಳಲ್ಲಿ ಪ್ರಶ್ನೆ 11, ಪುಟ್ಟ ಪೋರಿ ಏನು ಮಾಡುತ್ತಿದ್ದಾಳೆ? ದಿನಪಸುತ ಎಂದರೆ ಯಾರು? ಯಾವ ಘಟನೆ ಹಲಗಲಿ ಲಾವಣಿಗೆ ಕಾರಣವಾಗಿದೆ? ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಯಾರು? ಅನ್ನದ ವಿಷಯದಲ್ಲಿ ವೇದ ಏನು ಹೇಳಿದೆ? ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು? ಸೌಮಿತ್ರಿ ಎಂದು ಯಾರನ್ನು ಕರೀತಾರೆ ಅಂತಕ್ಕಂಥದ್ದು ಪ್ರಶ್ನೆಗಳಿತ್ತು. ಇವೆಲ್ಲ ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಲಿಕ್ಕಿರ್ತಕ್ಕಂಥ ಪ್ರಶ್ನೆಗಳು. ಇನ್ನು 3-4 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಸ್ತಕ್ಕಂಥ 10 ಪ್ರಶ್ನೆಗಳಲ್ಲಿ 18ನೇ ಪ್ರಶ್ನೆ ಕೇಳಿದರೆ, ಟೊಪ್ಪಿಗೆಯ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ? ಪ್ರಶ್ನೆ 19, ದುಡ್ಡಿನ ನಿಜ ರೂಪವೇನು? ಪ್ರಶ್ನೆ 20, ಸಿರಿಯು ರಾಜರಿಗೆ ಒಲಿದರೆ ಆಗುವ ಅಥವಾ ಏನೇನು ಅನಾಹುತಗಳಾಗ್ತವೆ? 21, ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು? ವಿವರಿಸಿರಿ. 22, ನಾಳಿನ ಕನಸನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕು? 23, ಲಾವಣಿಗಳನ್ನು ಏಕೆ ವೀರಗೀತೆಗಳು ಎನ್ನಲಾಗಿದೆ? 24ನೇ ಪ್ರಶ್ನೆ, ಅಂಟು ದಿಸ್ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮ ಬೀರಿತು? 25, ಜಲಿಯನ್ ವಾಲಾಬಾಗ್ನಲ್ಲಿರುವ ಒಕ್ಕಣೆ ಏನು? 26, ಮಲೆನಾಡಿನಲ್ಲಿ ದೀಪದ ಬತ್ತಿಯ ಸಮಸ್ಯೆಯನ್ನು ಹೇಗೆ ಪರಿಹರಿಸಿಕೊಳ್ಳಲಾಯಿತು? 27ನೇ ಪ್ರಶ್ನೆ, ಕ್ರಾಂತಿಕಾರಿಗಳ ಪ್ರಾಣಾರ್ಪಣೆ ಮುಂದಿನ ದಿನಗಳಲ್ಲಿ ಭಾರತೀಯರಿಗೆ ಯಾವ ಬಗೆಯಲ್ಲಿ ಪ್ರೇರಣೆಯನ್ನು ಕೊಟ್ಟಿತು? ಮುಖ್ಯ ಪ್ರಶ್ನೆ 5ರಲ್ಲಿ ಕವಿ ಸಾಹಿತಿಗಳ ಬಗ್ಗೆ ಇರತಕ್ಕಂಥ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದುಗಳನ್ನು ವಾಕ್ಯ ರೂಪದಲ್ಲಿ ಬರಲಿಕ್ಕೆ ದುರ್ಗಸಿಂಹ ಮತ್ತು ರನ್ನನ ಬಗ್ಗೆ ಏನು ಮಾಡಿದ್ದಾರೆ ಕೇಳಿದ್ದಾರೆ. ಪದ್ಯದ ಈ ಸಾಲಿಗೆ ಪ್ರಸ್ತಾರಗಳನ್ನು ಹಾಕಬೇಕು, ಘನ ವಿಭಾಗ ಮಾಡಬೇಕು, ಛಂದಸ್ಸಿನ ಹೆಸರನ್ನು ತಿಳಿಸ್ತಕ್ಕಂಥದ್ದು. ಇಲ್ಲಿ ಈ ಕೆಳಗಿನ ವಾಕ್ಯದಲ್ಲಿ ಅಲಂಕಾರವನ್ನು ಹೆಸರಿಸಿ ಅದರ ಲಕ್ಷಣವನ್ನು ಬರೆದು ಸಮನ್ವಯವನ್ನು ಮಾಡಬೇಕು. ವಾಕ್ಯ ಇತ್ತು, ಮಾರಿಗೆ ಔತಣವಾಯಿತು ನಾಳಿನ ಭಾರತವು ಅಂತಕ್ಕಂಥದ್ದು. ಮುಖ್ಯ ಪ್ರಶ್ನೆ 8, ಈ ಕೆಳಗಿನ ಗಾದೆಯ ಮಹತ್ವವನ್ನು ವಿಸ್ತರಿಸಿ ಬರಿಬೇಕಿತ್ತು. ಮಾಡಿದ್ದುನ್ನೋ ಮಾರಾಯ ಅಥವಾ ಮಾತೆ ಮುತ್ತು ಮಾತೆ ಮೃತ್ಯು. ಇನ್ನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರಲಿಕ್ಕೆ ಕೇಳಿದರೆ 33ನೇ ಪ್ರಶ್ನೆ, ನೊಳವಿಂಗೆ ಕುಪ್ಪೆ ವರಂ ಅಂತಕ್ಕಂಥದ್ದು. 34, ಸಾಮಾಜಿಕ ಕಾನೂನುಗಳ ಹರಿಕಾರ. 35, ಭಗವಂತನ ಗುಣ ಎಂದಾದರೂ ಮನುಷ್ಯನಲ್ಲಿ ಬಂದಿತೆ? 36ನೇ ಪ್ರಶ್ನೆ, ಸಮಾಜ ಎಂಬ ಅಗ್ನಿಯಲ್ಲಿ ಮಾಡಿದ ಜಗದಾರಾಧನೆ. 37, ಬೇರೆ ಬನ್ನವನೇ ಕಾಣೆ. 38, ಸಮರದೊಳಗನ ಗಜ್ಜ ಪೇಳಿ ಮಾವುದು ಕಜ್ಜಂ ಅಂತಕ್ಕಂಥದ್ದು ಇತ್ತು. ಸಮರದೊಳೆ ನಗಜ್ಜ ಪೇಳಿ ಮಾವುದು ಕಜ್ಜಂ ಅಂತಕ್ಕಂಥದ್ದು. ಇನ್ನು ಪದ್ಯ ಭಾಗವನ್ನು ಪೂರ್ಣ ಮಾಡಲಿಕ್ಕೆ ಕೊಟ್ಟಿದ್ದಾರೆ.
ಅದರಲ್ಲಿ ಇರ್ತಕ್ಕಂಥದ್ದು ಕೊರಳ ಸೆರೆ ಹಿಗ್ಗಿದವು ದೃಗ್ಜಲ ಹಿಡಿದು ನರುಹಿ ಕೊಂದನು ಹಲವು ಮಾತೇನೆಂದು ಚಿಂತಿಸಿದ, ಅಥವಾ ಮಾರಿ ಗೌತನವಾಯಿತು ನಾಳಿನ ಹಿಡಿದು ವೀರರೈವರ ನೋಯಿಸೆನು ರಾಜೀವ ಸಕ ನಾನೇ ಅಂತಕ್ಕಂಥದ್ರ ಬಗ್ಗೆ ಪದ್ಯವನ್ನು ಪೂರ್ಣ ಮಾಡಬೇಕಿತ್ತು. ಇನ್ನು ಮುಖ್ಯ ಪ್ರಶ್ನೆ 9 ಪ್ರಶ್ನೆ ಸಂಖ್ಯೆ 40ರಲ್ಲಿ ಈ ಒಂದು ಪದ್ಯ ಭಾಗದ ಮೌಲ್ಯ ಆಧರಿಸಿ ತಾವೇನು ಮಾಡಬೇಕಾಗಿತ್ತು, ಸಾರಾಂಶಗಳನ್ನು ಬರೀಬೇಕಿತ್ತು. ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ತಿಂಗಳಿನೂರಿನ ನೀರನ್ನು ಹೀರಿ ಆಡಲು ಹಾಡಲು ತಾ ಹಾರಾಡಲು ಮಂಗಳ ಲೋಕದ ಅಂಗಳಕ್ಕೇರಿ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂತಕ್ಕಂಥ ಸಾಲುಗಳ ಮೌಲ್ಯ ಆಧರಿಸಿ ಸಾರಾಂಶ ಬರೀಬೇಕಿತ್ತು. ಪ್ರಶ್ನೆ 12 8 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕಿತ್ತು. ಪ್ರಶ್ನೆ 41 ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯವನ್ನು ವಿವರಿಸಬೇಕು, ಅಥವಾ ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ ಅನ್ನೋದನ್ನು ಬರೀಬೇಕಿತ್ತು. 42 ಹಸಿರು ಕವನದಲ್ಲಿ ಎಲ್ಲೆಲ್ಲಿ ಹಸಿರು ವ್ಯಾಪಿಸಿದೆ ಅನ್ನೋದನ್ನು ವಿವರಿಸಬೇಕು, ಅಥವಾ ಹಸಿರು ಕವನದಲ್ಲಿ ಮೂಡಿ ಬಂದಿರುವ ಪ್ರಕೃತಿ ವೈಭವವನ್ನು ವಿವರಣೆಯನ್ನು ಮಾಡಬೇಕಿತ್ತು. ಪ್ರಶ್ನೆ 13ರಲ್ಲಿ ಈ ಗದ್ಯ ಭಾಗ ಕೊಟ್ಟಿದ್ದಾರೆ. ಈ ಗದ್ಯ ಭಾಗವನ್ನು ಓದಿಕೊಂಡು ಕೆಳಗಡೆ ಇರ್ತಕ್ಕಂಥ 2 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಿತ್ತು. ಕನ್ನಡ ನಾಡಿನ ಜನಪದ ಕಾವ್ಯವೆಂಬಂತೆ ಜನಮನದಲ್ಲಿ ನೆಲೆಸಿರುವ ಕಾವ್ಯ ಯಾವುದು? ಈ ಕಾವ್ಯದ ನಿರ್ಮಾತೃ ಯಾರು? ಯಾರು ಯಾರು ತಮ್ಮ ಕರ್ತವ್ಯದಿಂದ ಹೊರತಾಗಿಲ್ಲ ಅನ್ನೋದನ್ನು ಏನು ಮಾಡಿದ್ದಾರೆ, ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸರಳ ಇದೆ. ಇನ್ನು ಮುಂದೆ ಇರ್ತಕ್ಕಂಥದ್ದು ಪತ್ರಲೇಖನ ಇದೆ ವಿದ್ಯಾರ್ಥಿಗಳೇ. ಪ್ರಶ್ನೆ ಸಂಖ್ಯೆ 14ರಲ್ಲಿ ನಿಮ್ಮನ್ನು ಹಾಸನದ ಸರ್ಕಾರಿ ಪ್ರೌಢಶಾಲೆಯ ರಮೇಶ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಕುರಿತು ವರದಿ ಪ್ರಕಟಿಸುವಂತೆ ದಿನಪತ್ರಿಕೆಯ ಸಂಪಾದಕರಿಗೆ ಒಂದು ಪತ್ರ ಬರೀಬೇಕಿತ್ತು, ಅಥವಾ ನಿಮ್ಮನ್ನು ಧಾರವಾಡದ ಸರ್ವೋದಯ ಶಾಲೆಯ ವಿನುತ ಅಂತ ಭಾವಿಸಿಕೊಂಡು ಪರೀಕ್ಷಾ ತಯಾರಿ ಕುರಿತು ಹಾವೇರಿಯಲ್ಲಿ ವಾಸವಾಗಿರುವ ನಿಮ್ಮ ತಂದೆಗೆ ಪತ್ರ ಬರೀಬೇಕಿತ್ತು. ಈ ಕೆಳಗಿನ ಯಾವುದಾದರೂ ಒಂದು ವಿಷಯಕ್ಕೆ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರಲಿಕ್ಕೆ ಹೇಳಿದ್ದಾರೆ. ಸಾಮಾಜಿಕ ಪಿಡುಗುಗಳು ಅಥವಾ ಶಿಕ್ಷಣದಲ್ಲಿ ಅಂತರ್ಜಾಲದ ಮಹತ್ವ ಅಂತ ಕೇಳಿದ್ದಾರೆ. ಇಷ್ಟು ಈ ಅಭ್ಯಾಸ ಪತ್ರಿಕೆ 4 ಇವತ್ತು ನಾವೇನು ಮಾಡಿದ್ದೀವಿ, ನಿಮಗೆ ಅಪ್ಲೋಡ್ಗಳನ್ನು ಮಾಡಿದ್ದೀವಿ. ಉತ್ತರಗಳನ್ನು ಬರ್ಕೊಡ್ರಿ. ಎಲ್ಲ ಒಂದೇ ಕಡೆ ಕ್ವಶನ್ ಬ್ಯಾಂಕ್ಗಳನ್ನು ಆ ಥರ ಸೆಟ್ ಮಾಡಿಕೊಡ್ರಿ. ಇದರಿಂದ ಎಕ್ಸಾಮ್ಗೆ ನಿಮಗೆ ಓದ್ಲಿಕ್ಕೆ ಬಹಳಷ್ಟು ಅನುಕೂಲ ಆಗ್ತದೆ. ಸಾಧ್ಯವಾದಷ್ಟು ನಾವೇ ಇವೆಲ್ಲ ಕ್ವಶನ್ ಪೇಪರ್ಗಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆನ್ಸರ್ಗಳ ಬ್ಯಾಂಕ್ಗಳನ್ನು ಸಹಿತ ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತೀವಿ.